ಪೂರ್ವ ಸಿದ್ಧತೆ ಆಗಿರ್ಬೋದು ಹಾಗೂ ಮುಂದೆ ಬರ್ತಕ್ಕಂಥ ನಿಮ್ಮ SSLCಯ ಗಣಿತದ ವಾರ್ಷಿಕ ಪರೀಕ್ಷೆಗೆ ನಾವು ನಿಮ್ಮನ್ನು ತಯಾರಿಯನ್ನು ಮಾಡ್ತಾ ಇದ್ದೀವಿ. ಬೇಸಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳ ಪ್ರಾಕ್ಟೀಸ್ನೊಂದಿಗೆ ಈಗಾಗಲೇ ಒಂದು ವಿಡಿಯೋವನ್ನು ಹಾಕಿದ್ದೀವಿ ನಿಮ್ಮ ಪೂರ್ವ ಸಿದ್ಧತೆಗಾಗಿ. ಬಹು ನಿರೀಕ್ಷಿತ ಪ್ರಶ್ನೆಗಳು, ಸುಮಾರು 50ಕ್ಕಿಂತ ಹೆಚ್ಚು ಅಂಕಗಳನ್ನು ಬರ್ತಕ್ಕಂಥ ಕನ್ಸೆಪ್ಟ್ಗಳನ್ನು ನಾವಲ್ಲಿ ಕೊಟ್ಟಿದ್ದೀವಿ. ಈ ವಿಡಿಯೋದಲ್ಲಿ ಆ ಕನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ಕೊಡ್ತೀವಿ. ಆ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಒಂದೊಂದಾಗಿ ಮಾಡೆಲ್ ಆಗಿ ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೆನಪಿಟ್ಕೊಡ್ರಿ, ವೃತ್ತಗಳಿಗೆ ಸ್ಪರ್ಶಕಗಳ ರಚನೆ 2 ಅಂಕದ ಪ್ರಶ್ನೆ ಬರ್ತದೆ. ಖಂಡಿತವಾಗಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅವಶ್ಯವಾಗಿ ಒತ್ತಿ, ಹಾಗೂ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನೀವು ಫಸ್ಟ್ ಆಗಿ ಪಡಿತೀರಿ. ಸೊ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳ ರಚನೆ ಕೇಳ್ತಾರೆ, ಇಲ್ಲಾಂದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟು ಸ್ಪರ್ಶಕಗಳ ರಚನೆಯನ್ನು ಮಾಡಲಿಕ್ಕೆ ಕೇಳ್ತಾರೆ. ಸೊ ಇದು ಮಾಡ್ತಕ್ಕಂಥ ವಿಧಾನ ಇದೆ. ಸೊ ನೀವು ಯಾವ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀವಿ. ಸೊ ದಯಮಾಡಿ ಒಂದ್ಸರಿ ವಿಡಿಯೋವನ್ನು ಪಾಸ್ ಮಾಡಿಕೊಡ್ರಿ, ಮತ್ತು ಈ ಲೆಕ್ಕಗಳನ್ನು ತಾವೇನು ಮಾಡಿರಿ, ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 2 ಅಂಕ ಏನು ಮಾಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಸೊ ಡೆಫಿನೆಟ್ ಆಗಿ ಇಲ್ಲಿಂದ ಕ್ವಶನ್ಸ್ ಬರ್ತಾ ಐತೆ ವಿದ್ಯಾರ್ಥಿಗಳೇ. ಸ್ಪರ್ಶಕಗಳ ರಚನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳ ರಚಿಸಬಹುದು, ಅಥವಾ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವೆ ಕೋನ ಕೊಟ್ಟಾಗ ಸ್ಪರ್ಶಕವನ್ನು ರಚನೆ ಮಾಡ್ತಕ್ಕಂಥದ್ದು. ಸೊ ನೋಡ್ಕೊಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಅದ. ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ದತ್ತ ಅನುಪಾತದಲ್ಲಿ ಕೊಟ್ಟಿರೋ ರೇಖಾಖಂಡಗಳನ್ನು ವಿಭಾಗಿಸುವುದು ಅಂತ ಕರೀತಾರೆ. ಇದಕ್ಕೆ 2 ಅಂಕದ ಪ್ರಶ್ನೆಗಳು ಬರ್ತಾವ. ಇನ್ನು ಈ ತರನಾಗಿರ್ತಕ್ಕಂಥ ಮಾಡೋದಿದೆ. ಇದಕ್ಕೆ ಯಾವೆಲ್ಲ ನೀವು ಲೆಕ್ಕಗಳನ್ನು ರೂಢಿಸ್ಕೊಳ್ಬೇಕು ಅನ್ನೋದನ್ನು ನೆನಪಿಟ್ಕೊಡ್ರಿ. AB = 10 ಸೆಂಟಿಮೀಟರ್ ಅಳತೆ ರೇಖಾಖಂಡ ಎಳೆದು 3:7 ಅನುಪಾತದಲ್ಲಿ ವಿಭಾಗಿಸಿರಿ. ಈ ಲೆಕ್ಕಗಳನ್ನು ಖಂಡಿತವಾಗಿ ತಗೊಳ್ಳೋದು ಬರ್ಕೊಡ್ರಿ, ಮತ್ತು ಇವುಗಳನ್ನ ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿಂದನೇ ಇದೇ ಮಾದರಿ ಲೆಕ್ಕಗಳನ್ನು ನಿಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ನಿಮ್ಮ ಪೂರ್ವ ಸಿದ್ಧತೆಯಲ್ಲಿ ಆಗಿರ್ಬೋದು ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಲೆಕ್ಕ ಖಂಡಿತವಾಗಿ ನೀವೇನು ಮಾಡ್ತೀರಿ, ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ತೀರಿ. ಮುಂದೆ ಹೋಗೋಣ. ಸಮರೂಪ ತ್ರಿಭುಜಗಳ ರಚನೆ ಅಂತಕ್ಕಂಥದ್ದು 3 ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್. ಇಲ್ಲಿ ಅನುಪಾತಾಂಕ ಅಂಶ ದೊಡ್ಡದು ಛೇದ ಇದ್ದಾಗ, ಅನುಪಾತಾಂಕ ಛೇದ ದೊಡ್ಡದು ಅಂಶ ಚಿಕ್ಕದು ಇದ್ದಾಗ ಅಂತ ಇದೆ. ಇವುಗಳನ್ನ ನೋಡ್ಕೊಡ್ರಿ. ಈ ತರನಾಗಿರ್ತಕ್ಕಂಥ ಏನಾಗ್ತದೆ, ಸಮರೂಪ ತ್ರಿಭುಜಗಳ ರಚನೆ ಮಾಡಬೇಕಾಗ್ತದೆ. ಸೊ ನೀವುಗಳು ಪ್ರಾಕ್ಟೀಸನ್ನು ಈ ಲೆಕ್ಕಗಳನ್ನು ಮಾಡಬೇಕು. ಸೊ ಖಂಡಿತವಾಗಿ ಇವುಗಳನ್ನು ನೋಡ್ಕೊಡ್ರಿ. ಸೊ ನೋಡಿ, ಈ ತರನಾಗಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡಿದ್ರೆ ಸೊ ನೀವುಗಳು ಏನು ಮಾಡ್ತೀರಿ ವಿದ್ಯಾರ್ಥಿಗಳೇ, ಎಕ್ಸಾಕ್ಟಾಗಿ ನಿಮ್ಮ ಕ್ವಶನ್ ಪೇಪರ್ಗಳಲ್ಲಿ ಬರ್ತಕ್ಕಂಥ ಈ ಮಾದರಿ ಲೆಕ್ಕಗಳನ್ನು ಖಂಡಿತವಾಗಿ 100% ಆಗಿ ಬಿಡಿಸ್ತೀರಿ. ಇನ್ನು ಓಜುವಿನ ರಚನೆ, ನಿಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಕಡಿಮೆ ವಿಧಾನದ ಓಜುಗಳನ್ನು ರಚಿಸಿ ಅಥವಾ ಹೆಚ್ಚು ವಿಧಾನದ ಓಜುಗಳನ್ನು ರಚನೆ ಮಾಡಿ ಅಂತ. ನೋಡೋಣ. ವರ್ಗಾಂತರ ಇದೆ, ಆವೃತ್ತಿ ಇದೆ, ಸಂಚಿತ ಆವೃತ್ತಿ ಆಗಬೇಕು. ಆಮೇಲೆ ಸೊ ಓಜುಗಳ ಮ್ಯಾಪ್ಗಳನ್ನು ಏನು ಮಾಡಬೇಕಾಗ್ತದೆ, ಡ್ರಾ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಸರಾಸರಿ ಮಧ್ಯಾಂಕ ಬಹುಲೆಕ್ಕಗಳನ್ನು ಕಂಡುಹಿಡಿತಕ್ಕಂಥದ್ದಿದೆ. ಸರಾಸರಿಗಳನ್ನು ಕಂಡುಹಿಡಿತಕ್ಕಂಥದ್ದು ಮಧ್ಯಬಿಂದು ಆಗಬೇಕು, FX ಆಗಬೇಕು. ಸರಾಸರಿ ಕಂಡುಹಿಡಿತಕ್ಕಂಥ ಸೂತ್ರ ನೆನಪಿಟ್ಕೊಡ್ರಿ. ಈ ಸ್ಟೆಪ್ಸ್ಗಳನ್ನು ಆಗಲೇಬೇಕು. ಇನ್ನು ನೆಕ್ಸ್ಟ್ ಮಧ್ಯಾಂಕ ಯಾವುದನ್ನು ಕಂಡುಹಿಡಿಬೇಕು ಅನ್ನೋದನ್ನು ನೋಡ್ಕೊಡ್ರಿ. ಸೊ ಮಧ್ಯಾಂಕ ಕಂಡುಹಿಡಿತಕ್ಕಂಥ ಸ್ಟೆಪ್ಸ್ ಇದ್ದಾವೆ. ಇದೇ ತರನಾಗಿರ್ತಕ್ಕಂಥ ನಿಮ್ಮ ಲೆಕ್ಕಗಳು ಕೂಡ ಏನಾಗಬೇಕು, ಈ ಸ್ಟೆಪ್ಸ್ ಪ್ರಕಾರ ಆಗಲೇಬೇಕು ವಿದ್ಯಾರ್ಥಿಗಳಿಗೆ. ಇನ್ನು ಬಹುಲೆಕ್ಕಗಳನ್ನು ಕಂಡುಹಿಡಿತಕ್ಕಂಥದ್ದಿದೆ. ಸೊ ನೋಡ್ಕೊಡ್ರಿ, ಬಹುಲೆಕ್ಕ ಕಂಡುಹಿಡಿತಕ್ಕಂಥ ಸೂತ್ರ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. 3 ಅಂಕದ ಪ್ರಶ್ನೆಗಳು ಬರ್ತಾವ. ಹಾಗಾದರೆ ಈ ಕೆಳಗಿನ ವರ್ಗಾಂತರ ಮತ್ತು ಆವೃತ್ತಿಗಳಿಗೆ ಸರಾಸರಿ, ಬಹುಲೆಕ್ಕ ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇಲ್ಲಿಂದ ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತದೆ. 1 2 3 4 5 6 ಬಹಳ ಲೆಕ್ಕಗಳನ್ನು ಕೊಟ್ಟಿದ್ರು. 7 8 9 10 ನೋಡಿ. ಸೊ ಡೆಫಿನೆಟ್ ಆಗಿ ಇಲ್ಲಿಂದ ಕ್ವಶನ್ಸ್ಗಳು ಬರ್ತವೆ, ಡೋಂಟ್ ವರಿ. ಇನ್ನು ಮುಂದೆ ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸುವಿಕೆ ಇದೆ. 6 ಅಂಕದ ಒಂದು ಪ್ರಶ್ನೆಗಳು ಬರ್ತಾವೆ 2+4 ಪ್ಯಾಟರ್ನ್ದಲ್ಲಿ. ಸೊ ಸಮೀಕರಣಗಳನ್ನು ಇಲ್ಲಿ ಒಂದು ಕೊಟ್ಟಿದ್ದಾರೆ. x + y = 5, 2x + y = 8 ಅಂತಂದಾಗ ಸೊ ಯಾವ ಥರನಾಗಿ ಅದನ್ನು ಲೆಕ್ಕಗಳನ್ನು ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ನೋಡ್ಕೊಡ್ರಿ. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳನ್ನು ಸಹಿತ ಕೊಡ್ತೀವಿ. ವರ್ಜಿಸೋ ವಿಧಾನದಿಂದ ಮಾಡ್ತಕ್ಕಂಥ ಸ್ಟೆಪ್ಸ್ ಅದಾವ. ಸೊ ಸ್ವಲ್ಪ ಸ್ಟೆಪ್ಸ್ಗಳನ್ನು ತಾವೇನು ಮಾಡಬೇಕು, ನೋಡ್ಕೋಬೇಕಾಗ್ತದೆ. ಹಾಗಾದರೆ ಈ ಕೆಳಗಿನ ಲೆಕ್ಕಗಳನ್ನು ಖಂಡಿತವಾಗಿ ನೀವು ಪ್ರಾಕ್ಟೀಸ್ಗಳನ್ನು ಮಾಡಿ. 12 ಲೆಕ್ಕಗಳನ್ನು ಕೊಟ್ಟಿದ್ದೀವಿ. ಈ 12 ಲೆಕ್ಕಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದೇ ಮಾದರಿ ಲೆಕ್ಕಗಳನ್ನು ನೀವುಗಳು ಕಾಣ್ತೀರಿ 100%. ಮುಂದೆ ಹೋಗೋಣ. ಪ್ರಮೇಯಗಳು ಬಂತು. ಫಸ್ಟ್ ಬರ್ತಕ್ಕಂಥದ್ದು ಥೇಲ್ಸನ ಪ್ರಮೇಯ. ಇದನ್ನು ಮೂಲ ಸಮಾನುಪಾತತೆಯ ನಿಯಮ ಪ್ರಮೇಯ ಅಂತ ಕರೀತಾರೆ. ಆಮೇಲೆ ಕೋ ಪ್ರಮೇಯ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇವುಗಳನ್ನು ನೋಡ್ಕೊಡ್ರಿ. 1-2 ಸಲ ಖಂಡಿತವಾಗಿ ಇವುಗಳನ್ನು ಬರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಇಲ್ಲಿಂದ ಅಂಕಗಳನ್ನು ತಾವೇನು ಮಾಡ್ಬೋದು, ತೆಗಿಬಹುದು. ಇದಿತ್ತು ಥೇಲ್ಸ್ನ ಪ್ರಮೇಯ, ಕೋ ಪ್ರಮೇಯ. ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಇನ್ನೊಂದು ಬರ್ತದ ವಿಸ್ತೀರ್ಣದ ಪ್ರಮೇಯ ಅಂತ ಒಂದು ಬರ್ತದ. ನೆಕ್ಸ್ಟ್
ಪೈಥಾಗೋರಸ್ನ ಪ್ರಮೇಯ ಅಂತ ಒಂದು ಬರ್ತದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಾವ. ಈ 4ರಲ್ಲಿ 4 ಅಂಕಕ್ಕೆ ಖಂಡಿತವಾಗಿ ಬರ್ತದೆ. ನಿಮ್ಮ ಲಾಟ್ರಿ ಏನಾಗ್ತದೆ, ಡ್ರಾ ಆಗೇ ಆಗ್ತದೆ. ಬಟ್ ಇವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ನಮ್ಮ ಒಂದು ಪ್ರಯತ್ನ ಇದೆ, ನೀವು 50ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಲೇಬೇಕು. ಅದಕ್ಕೆ ಸಪೋರ್ಟ್ ಮಾಡಬೇಕನ್ನೋದು ನಮ್ಮ ಕೆಲಸ. ಮುಂದೆ ವೃತ್ತದ ಮೇಲಿನ ಪ್ರಮೇಯಗಳು ಹೇಳಿದ್ದೀವಿ. 4.1 ಮತ್ತು 4.2ದಲ್ಲಿ 3 ಅಂಕಕ್ಕೆ ಕಂಪಲ್ಸರಿಯಾಗಿ ಇಲ್ಲಿ 2ರಲ್ಲಿ 1 ಬರ್ತದೆ. ಎಸ್ ಏನಿದೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮವಾಗಿರ್ತವ, ಅಥವಾ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅನ್ನೋದಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ಇವರಲ್ಲಿ 2ರಲ್ಲಿ ಖಂಡಿತವಾಗಿ 1 3 ಮಾರ್ಕ್ಸ್ಗೆ ಬರ್ತದೆ. ಇನ್ನು ಎಸ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನು ಕಂಡುಹಿಡಿಯಲಿಕ್ಕೆ ಲೆಕ್ಕಗಳು 3 ಮಾರ್ಕ್ಸಿಗೆ ಬರ್ಬೋದು. ಇಲ್ಲಿ ಒಂದು 5 ಲೆಕ್ಕಗಳನ್ನು ನಾವು ಕೊಟ್ಟಿದ್ದೀವಿ. ಈ 5 ಲೆಕ್ಕಗಳನ್ನು ನೀವೇನು ಮಾಡಿ ವಿದ್ಯಾರ್ಥಿಗಳೇ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನು ಕಂಡುಹಿಡಿತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕು. ಮುಂದೆ ಹೋಗೋಣ. ಎಸ್ ಸ್ವಲ್ಪ ಡಾಟಾಗಳನ್ನು ಬರ್ಕೊಡ್ರಿ, ಇವುಗಳನ್ನ ಪ್ರಾಕ್ಟೀಸ್ ನೀವು ಮಾಡಲೇಬೇಕು. ವರ್ಗ ಸಮೀಕರಣದ ಮೂಲಗಳನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿತಕ್ಕಂಥದ್ದು 2 ಅಂಕಿಗೆ ಬರ್ತದೆ. ಇಲ್ಲೊಂದು ಲೆಕ್ಕ ಇದೆ, 2x² + 4 √3x + 3 = 0. ಇದನ್ನು ಕಂಡುಹಿಡಿತಕ್ಕಂಥ ವಿಧಾನ ನೋಡ್ಕೊಡ್ರಿ. ಸೊ ಇದೇ ಚೆನ್ನಾಗಿರ್ತಕ್ಕಂಥ ಈ ಕೆಳಗಿನ ಲೆಕ್ಕಗಳನ್ನು ನೀವುಗಳು ಬಿಡಿಸಬೇಕು. ಯಾವ ವಿಧಾನದಿಂದ? ಸೂತ್ರದ ಸಹಾಯದಿಂದ ಅಂತ ಹೇಳಿದ್ದೀವಿ. ಸೊ ಸೂತ್ರ ಏನಿರಬೇಕು, 2x² + bx + c = 0 ರೂಪದಲ್ಲಿ ಇರಬೇಕು. ಇನ್ನು ದೂರದ ಮೇಲಿನ ಲೆಕ್ಕಗಳು 2 ಅಂಕಕ್ಕೆ ಖಂಡಿತವಾಗಿ ಕ್ವಶನ್ಸ್ಗಳು ಬರ್ತಾವ. ಸೊ ನೋಡ್ಕೊಡ್ರಿ, ಇದು ದೂರದ ಮೇಲಿನ ಲೆಕ್ಕಗಳನ್ನು ಕಂಡುಹಿಡಿತಕ್ಕಂಥ ಒಂದು ಮಾದರಿ ಇತ್ತು. ಎಸ್ 2, 2 ಮತ್ತು 6, 5 ಬಿಂದುಗಳ ನಡುವಿನ ದೂರ. ಇದೇ ಮಾದರಿಯಲ್ಲಿ ತಾವೇನು ಮಾಡಬೇಕು, ಈ ಕೆಳಗಿನ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಖಂಡಿತವಾಗಿ ಒಂದು ಕ್ವಶನ್ಸ್ ಬಂದೇ ಬರ್ತದೆ. ಇನ್ನು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಲೆಕ್ಕನೂ ಕೂಡ ಬರ್ತದೆ 2 ಅಥವಾ 3 ಮಾರ್ಕ್ಸಿಗೆ. ಸೊ ಡಾಟಾಗಳನ್ನು ನೋಡ್ಕೊಡ್ರಿ. ಸೊ ತ್ರಿಭುಜದ ವಿಸ್ತೀರ್ಣಗಳನ್ನು ಕಂಡುಹಿಡಿತಕ್ಕಂಥ ಇದು ಒಂದು ಲೆಕ್ಕ ಇತ್ತು. ಓಕೆ, ಸೊ ಇದೇ ಮಾದರಿಯಲ್ಲಿ ಈ ಕೆಳಗಿನ ಲೆಕ್ಕಗಳನ್ನು ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಪ್ರಯತ್ನಗಳನ್ನು ತಾವುಗಳು ಮಾಡಬೇಕು ಅನ್ನೋದು ಇತ್ತು. ಸೊ ಇಷ್ಟು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಇನ್ನು ಉಳಿದ ಘಟಕಗಳ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್. ನಿಮ್ಮ ಒಂದು ಸಪೋರ್ಟ್ ನಮಗೆ ಬೇಕು. ಸೊ ದ್ಯಾಟ್ ಪರ್ಪಸ್ ಖಂಡಿತವಾಗಿ ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಬೇಕು. ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ಏನಾಗ್ತಿರಪ್ಪ ಅಂದರೆ